ಇಲ್ಲ, ಸರ್ಕಾರಕ್ಕೂ ಇದೆ, ಜಿಲ್ಲಾಡಳಿತ ಇದ್ರ ಬಗ್ಗೆ ಪರಿಣಾಮಕಾರಿಯಾಗಿ ತನಿಖೆಯನ್ನು ಮಾಡಿದೆ. ಆ ಒಂದು ಶಾಲೆ ಮುಖ್ಯಸ್ಥ ಮತ್ತು ಆಹಾರ ತಯಾರಕರು ಎಲ್ಲರನ್ನು ಅರೆಸ್ಟ್ ಮಾಡಿದ್ರು. ಅವರೆಲ್ಲ ಕೋರ್ಟ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಇದರ ಜೊತೆಗೆ ಏನಂತಾರೆ, ನಿನ್ನೆ ಕೂಡ ಒಂದು ಮಗು ಅಂದ್ರೆ ಮೊನ್ನೆ ರಾತ್ರಿ ಡಯಾಲಿಸಿಸ್ಗೆ ಮೈಸೂರು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಂಥ ಮಗು ಕೂಡ ಪ್ರಾಣ ಬಿಟ್ಟಿದೆ. ಇದಕ್ಕೆ ಪೂರ್ಣ ಪ್ರಮಾಣದ ಕಾರಣ ಏನಪ್ಪಾ ಅಂದ್ರೆ ಒಂದು ಕಲುಷಿತ ಆಹಾರವನ್ನು ಸರಬರಾಜು ಮಾಡೋದು. ಆ ಆಹಾರ ಸರಬರಾಜು ಮಾಡೋದಕ್ಕೆ ಹೋಳಿ ಹಬ್ಬದ ದಿನ ಯಾರೋ ಪ್ರಾಯೋಜಕರು ಅದನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಆ ವಿಚಾರವಾಗಿ ನಾವು ಒಂದು ತನಿಖೆ ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ವಿಷಯಕ್ಕೆ ನಾನು ಒತ್ತಾಯ ಮಾಡಿದ್ದೇನೆ. ಆಸ್ಪತ್ರೆಗೂ ಭೇಟಿ ನೀಡಿದ್ದೆ, ಮಂಡ್ಯಕ್ಕೆ ಹೋಗಿದ್ದೆ, ಮೈಸೂರಿಗೆ ಹೋಗಿದ್ದೆ. ಆದರೆ ಈಗ ಮಕ್ಕಳ ಪರಿಸ್ಥಿತಿ ಇನ್ನುಳಿದವ್ರದ್ದು ಸುಸ್ಥಿತಿನಲ್ಲಿ ಯಾವುದೇ ತರವಾದ ಆತಂಕ ಇಲ್ಲ. ಅಲ್ಲ, ಮಳವಳ್ಳಿನಲ್ಲಿ ಒಬ್ಬ ಒಂದು ಮೆಸ್ ನಡೆಸ್ತಾನೆ. ಆ ಮೆಸ್ ನಡೆಸೋನು ಮಾಡದಂತ ಒಂದು ಆಹಾರ ತಯಾರಿಕೆಯನ್ನ ಸರಬರಾಜು ಮಾಡಿದ್ದಾರೆ. ಅವರಲ್ಲೂ ಕೂಡ ಕೆಲವು ಮರಣ ಹೊಂದಿದ್ದಾರೆ ಅನ್ನೋದು ಈಗ ಇತ್ತೀಚೆಗೆ ಬೆಳಕಕ್ಕೆ ಬರ್ತಾ ಇದೆ. ಮತ್ತೆ ಇದನ್ನ ಯಾರು ಸರಬರಾಜು ಮಾಡಿಸಿದ್ರು ಅವರಲ್ಲೂ ಒಂದು 3-4 ಜನ ತೀವ್ರತರವಾದ ಸಮಸ್ಯೆಯಾಗಿ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅನ್ನೋದು ಈಗ ಈ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರ್ತಾ ಇದೆ. ಇಲ್ಲ, ಏನೋ ಬಾತ್ ಏನೋ ಕೊಟ್ಟಿದ್ರು, ಮತ್ತೇನೋ ಹೋಳಿಗೆ ಏನೋ ಕೊಟ್ಟಿದ್ರು ಅಂತ ಹೇಳ್ತಾರೆ. ಅದು ಇನ್ನೂ ನಿಖರವಾಗಿ ಆ ಮಕ್ಕಳು ಹೆಚ್ಚಿನ ಜನ ಇದು ನಾರ್ತ್ ಈಸ್ಟ್ ಸ್ಟೇಟ್ ಅವರು ಕೋವಿಡ್ ಸಂದರ್ಭದಲ್ಲಿ ಅನಾಥ ಮಕ್ಕಳು ಯಾರಾದ್ರೂ ಅವ್ರನ್ನ ಯಾರೋ ಒಬ್ಬ ಒಂದು ಸಂಸ್ಥೆಯಿಂದ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಇಟ್ಟಿದ್ದಾರೆ ಅಂತ. ಅದು ಎಷ್ಟು ರೀತಿ ಕಾನೂನಾತ್ಮಕವಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಮೇಲೆ ಅದೊಂಥರ ಇಂಟೀರಿಯರ್, ನಾನು ಆ ಕ್ಷೇತ್ರ ಶಾಸಕನಾಗಿ ಅಲ್ಲೊಂದು ಸಂಸ್ಥೆ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ಕಾಲುವೆ ಹತ್ರ ಒಂದು ಮನೆ ಕಟ್ಕೊಂಡು ಹಳೆ ಒಂದು ಅಂದ್ರೆ ಇನ್ನು ಪೂರ್ಣ ಪ್ರಮಾಣದ ಮನೆ ಅಲ್ಲ, ಆ ರೀತಿನಲ್ಲಿ ನಡೆಸಿದ್ದಾರೆ. ಈಗ ಅದ್ರ ಮೇಲೆ ನಾವು ಕ್ರಮ ಮಾಡ್ತಾ ಇದ್ದೀವಿ. ಅಂಥದ್ದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಕ್ರಮ ನಾವೆಲ್ಲ ತಗೊಂಡಿರೋದ್ರಿಂದ ಮತ್ತೆ ಅದನ್ನ ಮಾತಾಡೋದಕ್ಕೆ ನಾನೇ ಆ ಕ್ಷೇತ್ರದ ಕ್ರಮಕ್ಕೆ ಅಂತಂದ್ರೆ ನಾನು ಈಗಾಗಲೇ ಹೇಳಿರೋದನ್ನ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇರೋದ್ರಿಂದ ಏನಾದ್ರೂ ಅವಶ್ಯಕತೆ